ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏಯ್, ಅಷ್ಟು ಹತ್ರ ಇಟ್ಕೊಂಡು ಯಾಕೆ ನೋಡ್ತಿದ್ಯಾ? ದೂರದಿಂದ ಕಲ್ಲು ಯಾವುದು ಬೇಳೆ ಯಾವುದು ಅನ್ನೋದೇ ಗೊತ್ತಾಗಲ್ಲ ಕಣವ. ನಾನ್ ನೋಡ್ತಾ ಇಲ್ವಾ? ನನಗ್ ಕಾಣಿಸೋದು ನಿನಗ್ ಕಾಣಿಸಲ್ಲ ಅಂದ್ರೇನೆ? 3 ಹೊತ್ತು ಮೊಬೈಲ್ ನೋಡಿ ನೋಡಿ ಕಣ್ಣು ವೀಕ್ ಆಗಿದೆ ನಿನ್ಗೆ. ಅಮ್ಮ, ಹಂಗೇನು ಇಲ್ಲ, ಸ್ವಲ್ಪ ನೀನ್ ಸುಮ್ಮನಿರ್ತೀಯಾ? ಅಮೃತ, ಅಮೃತ, ತಗೊಳ್ಳಮ್ಮ ಕಾಫಿ. ಸಂಜೀವ್ ಕೊಟ್ಬಿಡು. ಸರಿ ಅತ್ತೆ. ಇಬ್ರು ರೂಮಲ್ಲೇ ಕೂತ್ಕೊಂಡು ಏನ್ ಮಾಡ್ತಿದ್ರಿ? ಇನ್ನೇನು, ಇವಳು ಯಾವ್ದೋ ಪುಸ್ತಕ ಓದ್ಕೊಂಡು ಕೂತಿರ್ತಾಳೆ, ಸಂಜೀವ ಮಕ್ಕಳು ನೋಟ್ಬುಕ್ ನೋಡ್ಕೊಂಡು ಕೂತಿರ್ತಾನೆ. ಅಮ್ಮ, ಸರಿಯಾಗಿ ಕಲ್ಲಾರ್ಸೆ. ನಾನು ಸರಿಯಾಗಿ ಆರಿಸ್ತಿದ್ದೀನಿ, ನನ್ಗೆ ಯಾಕೆ ಕೊಡ್ದೆ ನೀನು? ಅಮೃತ, ಇಬ್ರು ಒಂದೇ ರೂಮಲ್ಲಿ ಇರ್ತೀರಾ? ಅಲ್ಲೂ ಮಾತಾಡ್ದೆ ನೀನೊಂದ್ ಕಡೆ ಅವನೊಂದ್ ಕಡೆ ಇದ್ರೆ ಹೇಗಮ್ಮ? ಹಾಗೇನಿಲ್ಲ, ನಂಗೇನಾದ್ರೂ ಬೇಕಾದಾಗ ನಾನು ಅವ್ರನ್ನ ಕೇಳ್ತೀನಿ. ಏನಾದ್ರೂ ಬೇಕಾದಾಗ ಮಾತ್ರ ಮಾತಾಡೋದಲ್ಲ, ಬೇಕಾದಾಗ ಮಾತಾಡಿ ಬೇಡದೇ ಇದ್ದಾಗ ಸುಮ್ಮನಿದ್ರೆ ಸಂಬಂಧ ಗಟ್ಟಿ ಆಗಲ್ಲ. ನಮ್ಮ ಸಂಜೀವ ತುಂಬಾ ಸೂಕ್ಷ್ಮ. ಅವನು ಯಾರನ್ನಾದ್ರೂ ಹಚ್ಕೊಂಡ್ರೆ ಅವ್ರಿಗೋಸ್ಕರ ಅವ್ನು ಏನ್ ಬೇಕಾದ್ರೂ ಮಾಡ್ತಾನೆ. ಮೊದಲೆಲ್ಲ ದಿನಕ್ಕೆ ಒಂದ್ಸಲನಾದ್ರೂ ಲಕ್ಷ್ಮಿ ಜೊತೆ ಗಂಟೆಗಟ್ಲೆ ಮಾತಾಡ್ತಾ ಇದ್ದ. ಅವಳು ಅಷ್ಟೇ, ಅವನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು, ಮಾತಾಡ್ತಾ ಇದ್ಲು. ಒಂದಿನ ಏನಾದ್ರೂ ಅವಳು 4 ಮಾತು ಕಮ್ಮಿ ಆಡಿದ್ರೆ ಅವಳಿಗೇನೋ ಆಗಿದೆ ಅಂತ ಟೆನ್ಷನ್ ಆಗ್ತಿದ್ದ. ಈಗ ಅವಳು ಮದ್ವೆ ಆಗೋದ್ಲು. ನೀನಿರೋದಕ್ಕೆ ಸ್ವಲ್ಪ ಗೆಲುವಾಗಿದ್ದಾನೆ. ಇತ್ತೀಚೆಗೆ ಅವನನ್ನ ತುಂಬಾ ಹಚ್ಕೊಳಕ್ ಶುರು ಮಾಡ್ಬಿಟ್ಟಿದ್ದಾನೆ. ಇಲ್ಲ, ಹಾಗೇನೂ ಆಗಲ್ಲ. ಅಂದ್ರೆ ನೀವೇನು ಟೆನ್ಷನ್ ತಗೋಬೇಡಿ, ಲಕ್ಷ್ಮಿ ಮದ್ವೆ ಆಗೋದ್ಲು, ಇನ್ ಯಾವತ್ತಿದ್ರು ಸಂಜೀವನ್ ಜೊತೆ ನಾನೇ ಇರೋದು ಅಂತ ಹೇಳ್ತಿದ್ದಾಳೆ ಅಲ್ವೇ ನಮ್ಮ ಅಮ್ಮ? ಅಮೃತ, ಏನಮ್ಮ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಅತ್ತೆ, ಕಾಫಿ ತಣ್ಣಗಾಗ್ತಿದೆ. ಅಶ್ಶೋ, ನನ್ ಬುದ್ಧಿಗೆಷ್ಟು. ಹೋಗಮ್ಮ, ತಗೊಂಡು ಕೊಡೋಗು. ಅದಕ್ಕೆ ಈ ನನ್ನ ಮಗಳ ಕಣ್ಣು, ನಿಮ್ ಸೊಸೆ ಕಿವಿ ಎರಡು ಮಂದ ಬಿಡಿ. ಕಾಫಿ. ಥ್ಯಾಂಕ್ ಯು. ಕಾಫಿ ನೀವೇ ಮಾಡಿದ್ದಾ? ನಾನು ಇಲ್ಲೇ ಇದ್ನಲ್ವಾ, ಅತ್ತೆ ಕರ್ದಾಗ ಹೋಗಿದ್ದು. ಹಾ, ಅದು ಗೊತ್ತು. ಆದರೆ ನೀವು ಹೊರಗಡೆ ಹೋಗಿ ಮತ್ತೆ ಒಳಗೆ ಬರೋದು ಲೇಟ್ ಆಯ್ತಲ್ಲ, ಅದಕ್ಕೆ ಕಾಫಿ ನೀವೇ ಮಾಡಿ ತಂದ್ರೇನೋ ಅಂತ ಅನ್ಕೊಂಡೆ. ನಿಮ್ಮಮ್ಮ ಮಾಡಿದ್ದು. ಅವ್ರ ಥರ ಮಾಡಕ್ಕೆ ನನಗ್ ಬರಲ್ಲ. ಏ, ಅದೇನು ಮಹಾ, ನಾನು ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಪಾತ್ರೆ ಇಟ್ಟು ಅದರ 1 ಗ್ಲಾಸ್ ನೀರು ಹಾಕಿ, ಆಮೇಲೆ ಕಾಫಿ ಪುಡಿ ಹಾಕಿ, ನಂತರ 3 ಗ್ಲಾಸ್ ನೀರು ಹಾಕಿ, ಆ ನಂತರ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿ, ಕೊನೆಗೆ ಫಿಲ್ಟರ್ ಮಾಡಿ ಬಿಸಿ ಬಿಸಿ ಕಾಫಿ ರೆಡಿ ಅಂತ ಮನೆಯವರಿಗೆ ಕೊಡಿ. ಏನು ಹೂ ಅಂದ್ಬಿಟ್ರೆ? ನಾನು ಗ್ಯಾಸ್ ಆನ್ ಮಾಡಿ ಅಂತ ಹೇಳೇ ಇಲ್ಲ. ಗ್ಯಾಸ್ ಗ್ಯಾಸ್ ಸ್ಟವ್ ಹಚ್ಚಲಿಲ್ಲ ಅಂತಂದ್ರೆ ಬಿಸಿ ಬಿಸಿ ಕಾಫಿ ಹೇಗಾಗುತ್ತೆ? ಕೋಲ್ಡ್ ಕಾಫಿ ಆಗುತ್ತೆ ಅಷ್ಟೇ. ಅಮೃತವ್ರೆ, ನಿಮ್ಮ ತಲೆಯಲ್ಲೇನೋ ಓಡ್ತಾ ಇರೋದ್ರಿಂದ ನನ್ನ ಜೋಕು ನಿಮ್ಮ ತಲೆಗೆ ಹೋಗಿಲ್ಲ ಅಂತ ಅರ್ಥ ಆಗುತ್ತೆ. ಏನಿದ್ರು ಹೇಳಿ. ಓಹೋ, ನನ್ನ ಮಗಳು ಇಂಥ ಕೆಲಸ ಎಲ್ಲ ಮಾಡ್ತಾಳಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಊಟ ಮಾಡುವಾಗ ಕಲ್ ಸಿಕ್ಕಿ ಹಲ್ ಮುರ್ಕೊಂಡಾಗ್ಲೆಲ್ಲ ಅನ್ಯಾಯವಾಗಿ ನಿನ್ ಮೇಲೆ ಅನುಮಾನ ಪಟ್ಟು ನಿನ್ನೆ ಬೈಕೊತಿದ್ದೆ ಕುಬುದ. ಅಪ್ಪ, ಇಷ್ಟೊತ್ತು ಅಮ್ಮ ಆಡ್ಕೊಂಡಿದ್ ಸಾಲ್ದು ಅಂತ ಈಗ ನೀನ್ ಬೇರೆ ಬಂದ್ಯಾ? ಓಹೋ, ಒಂದ್ ರೌಂಡ್ ಮಂಗಳಾರತಿ ಆಗಿದೆ ಹಾಗಾದ್ರೆ. ಸಾರಿ ಮಗಳೇ. ಏನು ಮನೆಯಲ್ಲಿ ಜನಸಂಖ್ಯೆ ಕಡಿಮೆ ಇದ್ದಂಗಿದೆ, 2 ತಲೆಯಲ್ಲಿ? ಅಮೃತವ್ರೆ, ನಿಮ್ಮ ಮನ್ಸಲ್ಲಿ ಏನೇ ಇದ್ರು ಹೇಳ್ಬಿಡಿ. ಅದು ನಿಮ್ಮಮ್ಮ ಹೇಳ್ತಾ ಇದ್ರು, ನೀವ್ ಯಾರನ್ನಾದ್ರೂ ಹಚ್ಕೊಂಡ್ರೆ. ಮಾವ ಬನ್ನಿ, ಒಳಗೆ ಬನ್ನಿ. ಏನು ನೀನು, ನಾನು ನಿಮ್ಮನ್ನ ಹೊರಗೆ ಕರೆಯೋಣ ಅಂತ ಬಂದ್ರೆ ನನ್ನನ್ನೇ ಒಳಗೆ ಕರಿತಿದ್ಯಲ್ಲ ನೀನು. ಈ ಮನೆಯಲ್ಲಿ ಇರೋದು 6 ಜನ, 3 ಜನ ಅಲ್ಲಿ, ನೀವ್ 2 ಜನ ಇಲ್ಲಿ, ನಾನು 1 ಜನ ಯಾವಾಗ್ಲೂ ಹೊರಗಡೆನೇ ಇರ್ತೀನಿ. ಅಮ್ಮು, ಬಾ ಮಾಚೆ, ಒಟ್ಟಿಗೆ ಕೂತ್ಕೊಂಡು 4 ಮಾತಾಡೋಣ. ಯಾಕೆ, ನೀವೇನಾದ್ರೂ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದು ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ನಾ?
ಅಲ್ಲ ಡಿಸ್ಟರ್ಬ್ ಮಾಡಿದ್ರು ಪರವಾಗಿಲ್ಲ, ನೀವು ಆಮೇಲೆ ಮಾತಾಡ್ಕೊಳ್ಳಿ. ಈಗ ಬನ್ನಿ 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 ಬಾಮ್ಮ. ಏನೋ ಸಂಜೀವ, ಒಟ್ಟು ಬಾಯಿಗೆ ಇಟ್ಕೊಂಡ್ಬಿಟ್ಟಿದ್ಯಾ? ಮಾವ, ಅಮೃತ ಅವರು ನಿಮ್ಮ ಜೊತೆ ನಾರ್ಮಲ್ ಆಗಿ ಮಾತಾಡ್ತಾರ? ಯಾಕೆ, ಅವಳು ಅಬ್ನಾರ್ಮಲ್ಲ? ಅದೆಲ್ಲ ಮಾವ, ಅಂದ್ರೆ ಅಮೃತ ಅವರು ನಿಮ್ಮ ಜೊತೆ ಸಹಜವಾಗಿ ಮಾತಾಡ್ತಾರ? ಹ್ಞೂ, ಮತ್ತೆ ಅಮ್ಮು ನಾನು ಫ್ರೆಂಡು ಕಣಯ್ಯ. ಪ್ರೀತಿಯಿಂದ ಮಾತಿಗೆ ಮಾತು ಬೆಳೀತು ಅಂದ್ರೆ ಮಾತು ಮಾತಂಗಿರಲ್ಲ, ಮುತ್ನಂಗಿರುತ್ತೆ ಅಂತ ಮುತ್ನಂತ ಹುಡುಗಿ ಕಣ ಅದು. ಬಾ. ಬಸ್ ಯಾವಾಗ ಬರುತ್ತೆ? ಒಂದು ನಿಮಿಷ ಇರಿ. ಯಾವ ಬಸ್ಸಪ್ಪ? ಯಾವ ಬಸ್ಸು ಅಂದ್ರೆ ಜನ ಎಲ್ಲ ಓಡಾಡ್ತಾರಲ್ಲ ಆ ಬಸ್ಸು. ಬಸ್ ನಂಬರ್ ಏನು? ಓ, ಬಸ್ ನಂಬರ್ ಬೇರೆ ಇರುತ್ತಲ್ವಾ? ಅದು ಬಸ್ ನಂಬರ್ ಗೊತ್ತಿಲ್ಲ, ಕಾಲೇಜಿಂದ ಬರುತ್ತಲ್ಲ ಆ ಬಸ್ಸು. ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಹೇಳಿ. ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ಲ. ನನ್ಗೆ ಹೇಳ್ತಾಳೆ, ಇವಳೆ ಇನ್ನೂ ಬಂದಿಲ್ಲ. ಅಣ್ಣ ಹೂ ತಗೋಣ. ಬೇಡ ಅಣ್ಣ ಫ್ರೆಶ್ ಮಲ್ಗೆ ಹೂ ತಗೋಣ. ಬೇಡ ಅಂತ ಹೇಳಿದ್ನಲ್ಲ. ಅಣ್ಣ ಒಂದ್ ಮಳ ತಗೊಂಡ ದೇವ್ರಿಗೆ ಹಾಕೋಣ, ಒಳ್ಳೇದಾಗುತ್ತೆ. ಈಗ ನಾನು ಒಳ್ಳೇದಾಗಿರೋದೇ ಸಾಕು. ಬೇಡಮ್ಮ, ಹೋಗು. ಅಣ್ಣ ಗಾಡಿಗಾದ್ರು ಒಂದ್ ಮಳ ಹೂ ಹಾಕೋಣ. ಇವತ್ತೇನು ಆಯ್ದ ಪೂಜೆನ ಗಾಡಿಗೆ ಹೂ ಹಾಕಕ್ಕೆ? ಬೇಡ ಅಂತ ಹೇಳಿದ್ನಲ್ಲ, ಹೋಗಮ್ಮ ಸುಮ್ಮನೆ. ಅಣ್ಣ ಬಂದಾಗಿಂದ ಬೋಣಿ ಆಗಿಲ್ಲ, ತಗೋಣ. ನಮ್ಮ ಅಜ್ಜಿ ಎಷ್ಟು ವಯಸ್ಸಾಗಿದೆ, ಅಣ್ಣ ಅಣ್ಣ ಅನ್ಕೊಂಡು ಇರಿಟೇಟ್ ಮಾಡ್ಬೇಡ, ಹೋಗಮ್ಮ ಸುಮ್ಮನೆ. ಸಿಂಗ್ಲಿ ಕಾಡ್ದಂಗ ಆಡ್ತಾನೆ. ನೀವೇನ್ರು ಇಲ್ಲಿ? ಬ್ಯಾಂಕ್ ಹೋಗ್ಬೇಕು ಅಂತ ಅಷ್ಟು ಅರ್ಜೆಂಟಲ್ಲಿ ಓಡ್ ಬಂದಲ್ಲಪ್ಪ, ಯಾಕೆ? ಅದೇ ಹೇಳಿದ್ನಲ್ಲ, ಚೆಕ್ ಹಾಕ್ಬೇಕಿತ್ತು. ಓ, ಎಲ್ಲಿದೆಪ್ಪ ಚೆಕ್ಕು? ಎಲ್ಲಿದೆ ಅಂದ್ರೆ ನನ್ನ ಬ್ಯಾಗ್ ಇಲ್ಲಿದೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.